ಆಸ್ತಿಗಾಗಿ ಬದುಕಿರುವವರನ್ನೇ ಸತ್ತಿದ್ದಾರೆ ಅಂತ ಸುಳ್ಳು ಮಾಹಿತಿ ಕೊಡಲಾಗಿದೆ. ಮುಸ್ಲಿಂ ವ್ಯಕ್ತಿಯಿಂದ ದತ್ತುಪುತ್ರ ಅಂತ ಬೇರೆ ಸುಳ್ಳು ದಾಖಲಾತಿ. ಹಾಸನದಲ್ಲೊಂದು ಆಸ್ತಿ ಲಫ್ಡ ಪ್ರಕರಣ ಇದು. ಆಸ್ತಿ ಲಪ್ಟಾಯಿಸಬೇಕು ಅಂತ ಬದುಕಿರೋರನ್ನೇ ಸತ್ತಿದ್ದಾರೆ ಅಂತ ಸುಳ್ಳು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಲಾಗಿದೆ. ಹಾಸನ ಜಿಲ್ಲೆಯ ಸಕಲೇಶಪುರದ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದಂತಹ ಬೆಳವಣಿಗೆ. ವೃದ್ಧೆ ಸಿದ್ದಮ್ಮ ಎಂಬಾಕೆಗೆ ಬಾಳ್ಳುಪೇಟೆಯ ಶೇಖ್ ಅಹಮದ್ ಮೋಸ ಮಾಡಿದ್ದಾನೆ. 2009ರಲ್ಲಿ ಸಿದ್ದಮ್ಮ ಮೃತಪಟ್ಟಿದ್ದಾರೆ ಅಂತ ಮರಣಪತ್ರ ಬೇರೆ ಸೃಷ್ಟಿ ಮಾಡಿದ್ದಾನೆ. ಮರಣಪತ್ರವನ್ನ ಸೃಷ್ಟಿ ಮಾಡಿ ಆಕೆಯ ಆಸ್ತಿಯನ್ನ ಲಪಡಾಯಿಸಬೇಕು ಅನ್ನುವಂತಹ ಪ್ಲಾನ್ ಮಾಡಿಕೊಂಡಿದ್ದ. ಸಕಲೇಶಪುರ ಪುರಸಭೆಯಿಂದಲೇ ಈ ಶೇಖ್ ಮರಣಪತ್ರವನ್ನ ಪಡೆದಿರೋದು. ಸಿದ್ದಮ್ಮನಿಗೆ ನಾನು ದತ್ತುಪುತ್ರ ಅಂತ ಬೇರೆ ಅದರಲ್ಲಿ ಉಲ್ಲೇಖ ಇದೆ. ಶೇಖ್ ಅಹಮದ್ ದಾಖಲೆಯನ್ನ ಸೃಷ್ಟಿ ಮಾಡಿ ಅನಕ್ಷರಸ್ತೆ ಸಿದ್ದಮ್ಮನ ಬಳಿ ಮೋಸದಿಂದ ವಿಲ್ ಮಾಡಿಸ್ಕೊಂಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. 2013ರಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಆಸ್ತಿ ವರ್ಗಾವಣೆಗೆ ಅರ್ಜಿ ಸಲ್ಲಿಸಲಾಗುತ್ತೆ. ಪೂರ್ಣ 1.5 ಎಕರೆ ಜಮೀನನ್ನ ಶೇಖ್ ಲಪ್ಟಾಯಿಸಿದ್ದಾನೆ. ಜಮೀನು ಕಳೆದುಕೊಂಡು ಈಗ ವೃದ್ಧೆ ಸಿದ್ದಮ್ಮ ಕಂಗಾಲಾಗಿ ಹೋಗಿದ್ದಾರೆ. ಆಕೆಗೆ ಇದ್ಯಾವುದು ಕೂಡ ಗೊತ್ತಿಲ್ಲ. ಆಕೆ ಸತ್ತಿದ್ದಾಳೆ ಅಂತ ಈ ಶೇಖ್ ಮರಣ ಪತ್ರವನ್ನೂ ಕೂಡ ಪುರಸಭೆಯಿಂದ ಪಡೆದುಕೊಂಡಿದ್ದಾರೆ. ನಾನು ದತ್ತುಪುತ್ರ ಅಂತ ಬೇರೆ ಅದರಲ್ಲಿ ಉಲ್ಲೇಖ ಮಾಡಿರೋದು, ಸುಳ್ಳು ದಾಖಲಾತಿಯನ್ನು ಸೃಷ್ಟಿ ಮಾಡಿರೋದು. ಈಗ ವೃದ್ಧೆ ಸಿದ್ದಮ್ಮಗೆ ವಿಷಯ ಏನು ಅನ್ನೋದು ಗೊತ್ತಾಗಿದೆ. ನಾನು ಬದುಕಿದ್ದೇನೆ, ಸತ್ತಿಲ್ಲ ಅಂತ ಸದ್ಯ ಸಿದ್ದಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಜಮೀನನ್ನ 3 ವರ್ಷಕ್ಕೆ ಲೀಸ್ಗೆ ಅಂತ ಕೊಟ್ಟಿದ್ದೆವು. ಅನಾರೋಗ್ಯದಿಂದ ಆಲೂರಿನ ಗೇಕರವಳ್ಳಿ ಮಗನ ಮನೆ ಸೇರಿದ್ದೆ. ನಾ ಊರು ಬಿಟ್ಟಿದ್ದರಿಂದ ಆಸ್ತಿಯನ್ನೇ ಲಪ್ಟಾಯಿಸಿದ್ದಾನೆ ಈ ಶೇಖ್. ನನಗೆ ಮಕ್ಕಳಿದ್ದಾರೆ, ನಾನು ಯಾಕೆ ಅವನನ್ನ ದತ್ತು ಪಡೆಯಲಿ? ನನಗೆ ನನ್ನ ಆಸ್ತಿ ಕೊಡಿಸಿ ಅಂತ ವೃದ್ಧೆ ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದಾಳೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮಗನ ಮನೆ ಸೇರಿದ್ರು ಈ ವೃದ್ಧೆ. ಈ ಸಮಯವನ್ನೇ ಸರಿಯಾಗಿ ಉಪಯೋಗಿಸಿಕೊಂಡಂತಹ ಶೇಖ್ ನಕಲಿ ದಾಖಲೆ ಪತ್ರವನ್ನ ಸೃಷ್ಟಿ ಮಾಡಿ ವೃದ್ಧೆ ಸತ್ತಿದ್ದಾಳೆ ಅಂತ ಮರಣ ಪತ್ರವನ್ನ ಪಡೆದು ಆಕೆಯ ಆಸ್ತಿಯನ್ನ ಲಪ್ಟಾಯಿಸಿದ್ದಾನೆ. ಓದಕ್ಕೆ ಬರೋಕ್ಕಿಲ್ಲ, ಬರೆಯೋಕ್ಕೆ ಬರೋಕ್ಕಿಲ್ಲ, ಹೆಬ್ಬೆಟ್ಟು ಸೈನು ನನಗೆ ಮೋಸ ಮಾಡಿ ಅವನು ಅಪ್ರಾಕ್ಷಿಕೊಂಡಾನೆ. ಅಧಿಕಾರಿಗಳಿಗೆಲ್ಲವ ಲಂಚ ಕೊಟ್ಕೊಂಡು ಅವನಂತ ಮಾಡ್ಕೊಂಡಾನೆ. ನಾನು ಅದಕ್ಕೆ ಕೇಳ್ಕೊಳ್ತಾಯಿದ್ದೀನಿ. ಈಗ ನನ್ನಂತೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾಯಿದ್ದೀನಿ. ನಾನು ಸಿದ್ದಮ್ಮ, ನಮ್ಮ ಹೆಸರು ನಮ್ಮ ಯಜಮಾನ್ರಸು ಸಿದ್ದಯ್ಯ ಅಂತ. ನಮಗೆ ನಿಂಗರಾಜ ಒಬ್ಬನೇ ಮಗ, ಒಬ್ಬಳೇ ಮಗಳು. ಅವ್ರಿಗೆ 4 ಜನ, ನನ್ನ ಮಗನಿಗೆ 4 ಜನ ಹೆಣ್ಮಕ್ಳು, 4 ಜನ ಹೆಣ್ಮಕ್ಳಿದ್ದಾರೆ. ಅವರೆಲ್ಲವ ಈಗ ನೀನು ಈ ಥರ ಮಾಡಿಯಲ್ಲ, ನಮ್ಗೆ ಜಮೀನು ಬಿಡಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ನಾವು ಏನಾರು ಮಾಡಿ ನೀವು ಜಮೀನ ನನಗೆ ಬಿಡಿಸ್ಕೊಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಅವನು ನನಗೇನು ದತ್ತು ಮಗ ಅಲ್ಲ. ಅವನೇನು ಸಾವಿ ನನಗೇ ಗೊತ್ತಿಲ್ಲ. ಅವನು ಎಲ್ಲಿದ್ದಾನೆ ಅನ್ನೋದೇ ಗೊತ್ತಿಲ್ಲ. ಬಾಳ್ಳೆಪೇಟೆಯಲ್ಲಿ ಇದ್ದಾನೆ ಅನ್ನೋದೇ ನನಗೆ ಗೊತ್ತಿಲ್ಲ. ಸುಮ್ಮನೆ ಅವನು ಹಂಗಂತ ಹೇಳಿ ದಾಖಲ್ಮೆಂಟ್ ಕೊಟ್ಟಿರೋದು ಅಷ್ಟೇ. ದತ್ತು ಮಗ ಅಲ್ಲ ಅವನು. 3 ವರ್ಷ ಮಾಡ್ಕೊತೀನಿ ನಾನು ಅಂತ ಹೇಳಿ ದನ ಪನ ಮೇಯಿಸ್ಕೊಂಡು ಏನೋ ಅಂತ ಮಾಡ್ಕೊಂಡದ್ದ. ನಾವೀಗ ನಮ್ಮ 3 ವರ್ಷ ಆಯಿತು, 10 ವರ್ಷ ಆಯಿತು ನಾವು ಹೋಗ್ನಲ್ವಲ್ಲ. ಅದಕ್ಕೆ ಅವನಂತೆಯೇ ಮಾಡ್ಕೊಂಡು ಅಮ್ಮ ಸತ್ತೇ ಹೋಗೈತೆ ಅಂತ ಹೇಳ್ಬಿಟ್ಟು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಶೇಖ್ ವೃದ್ಧೆಯ ಆಸ್ತಿಯನ್ನ ಲಪ್ಟಾಯಿಸಿದ್ ಯಾವಾಗ? ವೃದ್ಧೆಗೆ ಗೊತ್ತಾಗಿದ್ದು ಹೇಗೆ? ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಚಿಕ್ಕನಾಯಕನಹಳ್ಳಿ ನಡೆದ ಘಟನೆ ಇದು. 3 ವರ್ಷಗಳ ಹಿಂದೆ ಈ ಆಸ್ತಿಯನ್ನ ಲಪ್ಟಾಯಿಸಿದ್ದಾನೆ ಶೇಖ್ ಅಹಮದ್. ಶೇಖ್ ಅಹಮದ್ ಸಹ ಬಾಳ್ಳುಪೇಟೆಯವರು. ಆದ್ರೆ ದತ್ತು ಮಗ ಅಂತ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡುವ ಜೊತೆಗೆ ವಿಲ್ಲನ್ನ ಸಹ ಮಾಡಿಸ್ಕೊಂಡು ಅದರ ಮುಂದುವರೆದ ಭಾಗವಾಗಿ ಸಿದ್ದಮ್ಮ ಬದುಕಿದ್ರು ಸಹ ಸಿದ್ದಮ್ಮ ಸಾವನ್ನಪ್ಪಿದ್ದಾರೆ. ಹೀಗಾಗಿ ವಿಲ್ ಪ್ರಕಾರ ನನಗೆ ಆಸ್ತಿಯನ್ನ ಮಾಡ್ಕೊಡಿ ಅಂತ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ
ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ವಿಲ್ಲು ಜೊತೆಗೆ ಡೆತ್ ಸರ್ಟಿಫಿಕೇಟ್ ಅನ್ನ ನೀಡಿ ಆಸ್ತಿಯನ್ನ ಸಿದ್ದಮ್ಮಳ ಆಸ್ತಿಯನ್ನ ಶೇಖ್ ಅಹಮದ್ ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೆ. ಇತ್ತೀಚೆಗೆ ಅವರಿಗೆ ಈ ವಿಷಯ ನಂತರದಲ್ಲಿ ಶೇಖ್ ಅಹಮದ್ ಪ್ರಶ್ನೆ ಮಾಡಿದಾಗ ನೀವೇ ನನಗೆ ವಿಲ್ ಮಾಡ್ಕೊಟ್ಟಿರೋದನ್ನ ನಾನು ಮಾಡ್ಕೊಂಡಿದ್ದೇನೆ ಆಸ್ತಿಯನ್ನ ಅಂತ ಧಮಕಿಯನ್ನ ಹಾಕಿ ಬೆದರಿಕೆಯನ್ನು ಸಹ ಹಾಕಿದ್ದಾರೆ. ಹೀಗಾಗಿ ಸಿದ್ದಮ್ಮ ಅನಕ್ಷರಸ್ಥೆ ಆಗಿರೋದ್ರಿಂದ ಅವರಿಗೆ ಓದು ಬರಹ ಗೊತ್ತಿಲ್ಲ, ದಿಕ್ಕು ತೋಚದ ಸ್ಥಿತಿಯಲ್ಲಿ ಸದ್ಯ ಸಿದ್ದಮ್ಮ ಇದ್ದಾರೆ. ಈಗ ಹಲವು ಸಂಘಟನೆಗಳು ಸಿದ್ದಮ್ಮರ ಪರವಾಗಿ ಹೋರಾಟವನ್ನ ನಡೆಸ್ತೇವೆ. ಅನಕ್ಷರಸ್ಥ ಸಿದ್ದಮ್ಮನಿಗೆ ನ್ಯಾಯ ಕೊಡಿಸ್ಬೇಕು. 1.5 ಎಕರೆ ಸುಮಾರು 20 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವಂತಹ ಆಸ್ತಿ ಕಾಫಿ ತೋಟ ಅದಾಗಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಇರುವಂತಹ ಆಸ್ತಿ ಕಾಫಿ ತೋಟ. ಹೀಗಾಗಿ ಆ ಆಸ್ತಿಯನ್ನ ಬಿಡಿಸ್ಕೊಡೋದಕ್ಕೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಅಧಿಕಾರಿಗಳು ಸಿದ್ದಮ್ಮ ಬದುಕಿರುವಾಗಲೇ ಡೆತ್ ಸರ್ಟಿಫಿಕೇಟ್ ನ ಹೇಗೆ ನೀಡಿದ್ರು ಅನ್ನುವಂತಹದ್ದು ಸದ್ಯದ ಪ್ರಶ್ನೆ. ಸಕಲೇಶ್ಪುರ ಪುರಸಭೆಯಿಂದ ಡೆತ್ ಸರ್ಟಿಫಿಕೇಟ್ ಅನ್ನ 2009ರಲ್ಲಿ ನೀಡಲಾಗಿದೆ. ಸಿದ್ದಮ್ಮ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಚಿಕ್ಕನಾಯಕನಹಳ್ಳಿಯನ್ನ ತೊರೆದು ತನ್ನ ಮಗನ ಮನೆ ಆಲೂರಿನ ಗೇಕರವಳ್ಳಿನ ಸೇರ್ತಾರೆ. ಈ ಸಂದರ್ಭವನ್ನ ಉಪಯೋಗಿಸಿಕೊಂಡಂತಹ ಶೇಖ್ ಅಹಮದ್, ಅನ್ಯ ಧರ್ಮದ ಶೇಖ್ ಅಹಮದ್, ನಾನು ದತ್ತು ಪುತ್ರ ಅಂತ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಈ ರೀತಿಯ ಕೃತ್ಯವನ್ನ ಆಸ್ತಿಯನ್ನ ಲಪಟಾಯಿಸುವ ಕೆಲಸವನ್ನ ಸದ್ಯ ಮಾಡಿದ್ದಾರೆ. ಸಿದ್ದಮ್ಮ ಈಗ ನಾನು ಬದುಕಿದ್ದೇನೆ, ನಾನು ಸತ್ತಿಲ್ಲ ಅನ್ನುವಂತಹ ಮಾತನ್ನ ಹೇಳುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಜೊತೆಗೆ ಸಿದ್ದಮ್ಮ ಬದುಕಿರುವಾಗಲೇ ಡೆತ್ ಸರ್ಟಿಫಿಕೇಟ್ ಅನ್ನ ಸೃಷ್ಟಿ ಮಾಡಿ ಜೊತೆಗೆ ವಿಲ್ ಅನ್ನ ಸೃಷ್ಟಿ ಮಾಡಿಕೊಂಡು ಆಸ್ತಿಯನ್ನ ಈ ಲಪಟಾಯಿಸುವ ಮೂಲಕ ಮೋಸವನ್ನ ಶೇಖ್ ಅಹಮದ್ ಮಾಡಿದ್ದು ನ್ಯಾಯಕ್ಕಾಗಿ ಈಗ ಸಿದ್ದಮ್ಮ ಅಂಗಲಾಚ್ತಾ ಇದ್ದಾಳೆ. ಕೈ ಮುಗಿದು ಬೇಡಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಅಧಿಕಾರಿಗಳು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡುವಂತ ಅಧಿಕಾರಿಗಳ ವಿರುದ್ಧ ಕ್ರಮ ಆಗ್ಬೇಕು. ಜೊತೆಗೆ ಶೇಖ್ ಅಹಮದ್ ದತ್ತು ಪುತ್ರ ಅಂತ ಹೇಳಿಕೊಳ್ಳುವ ಮೂಲಕ ನನಗೆ ಆ ಮೋಸವನ್ನ ಮಾಡಿದ್ದಾನೆ, ನಕಲಿ ವಿಲ್ಲನ್ನ ಸೃಷ್ಟಿ ಮಾಡಿ ಡೆತ್ ಸರ್ಟಿಫಿಕೇಟ್ ಅನ್ನು ಸಹ ಮಾಡಿಸಿಕೊಂಡು ಮೋಸವನ್ನ ಮಾಡಿ ಆಸ್ತಿಯನ್ನ ಲಪಟಾಯಿಸಿದ್ದಾನೆ. ಸುಮಾರು 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಆಸ್ತಿ ಆಗಿರೋದ್ರಿಂದ ಆಸ್ತಿ ನನಗೆ ಬೇಕು ಅನ್ನುವಂತ ಪ್ರಾರ್ಥನೆಯನ್ನ ಸದ್ಯ ಸಿದ್ದಮ್ಮ ಮಾಡ್ತಿದ್ದಾರೆ. ವೀರ, ಥ್ಯಾಂಕ್ ಯು ಹರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.